ಜಾತಿ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಆರೋಪದ ಮೇಲೆ ದಾಖಲಾಗಿರುವಂತಹ 2 ಕೇಸ್ಗಳಲ್ಲಿ ತಗಲಾಕೊಂಡಿರೋ ಬಿಜೆಪಿ ಶಾಸಕ ಮುನಿರತ್ನಗೆ ಫುಲ್ ಡ್ರಿಲ್ ನಡೆದಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದ ಮುನಿರತ್ನನನ್ನ ಬಂಧಿಸಿ ಇಂದು ಮುಂಜಾನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದು 2 ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನಗೆ ಧ್ವನಿ ಸಂಕಷ್ಟ. ಅಂಧರಾಗಿರೋ ಎಂಎಲ್ಎಗೆ ಖಾಕಿ ಫುಲ್ ಡ್ರಿಲ್. ಆಡಿಯೋ ವಿಡಿಯೋ ಸ್ಯಾಂಪಲ್ಸ್ ಎಫ್ಎಸ್ಎಲ್ಗೆ ರವಾನೆ. ಗುತ್ತಿಗೆದಾರನಿಗೆ ಪ್ರಾಣ ಬೆದರಿಕೆ ವೇಳೆ ಜಾತಿ ನಿಂದನೆ ಆರೋಪದಲ್ಲಿ ಬಿಜೆಪಿ ಶಾಸಕ ಮುನಿರತ್ನನನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಶೇಷಾದ್ರಿಪುರಂನ ಉಪವಿಭಾಗ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ನಡೀತಾ ಇರೋ ವಿಚಾರಣೆ ವೇಳೆ ಶಾಸಕ ಮುನಿರತ್ನಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದು, ಅದಕ್ಕೆ ಆರೋಪಿ ಮುನಿರತ್ನ ನೀಡಿರೋ ಉತ್ತರವನ್ನ ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಇಡೀ ಪ್ರಕರಣದಲ್ಲಿ ಜಾತಿ ನಿಂದನೆ ಸಂಬಂಧಿಸಿದಂತೆ ಇರೋ ಸಾಕ್ಷಿ ಆಡಿಯೋ ವಿಡಿಯೋ ಮಾತ್ರ. ಅದನ್ನ ಹೊರತುಪಡಿಸಿದ್ರೆ ಗುತ್ತಿಗೆದಾರ ಚೆಲುವರಾಜು ಒಬ್ಬ ಸಾಕ್ಷಿಯಾಗಿದ್ದಾನೆ. ಹೀಗಾಗಿ ಜಾತಿ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಆಡಿಯೋ ಕ್ಲಿಪ್ ಹಾಗೂ ವಿಡಿಯೋ ಕ್ಲಿಪ್ಗಳು, ಆಡಿಯೋ ವಿಡಿಯೋ ರೆಕಾರ್ಡ್ ಆದ ಮೂಲ ಡಿವೈಸ್ ಅನ್ನ ಕಲೆ ಹಾಕಿರೋ ತನಿಖಾಧಿಕಾರಿಗಳು ಧ್ವನಿ ಪರೀಕ್ಷೆ ನಡೆಸುವ ಸಲುವಾಗಿ ಮುನಿರತ್ನ ಹಾಗೂ ದೂರುದಾರ ಚೆಲುವರಾಜು ಆಡಿಯೋ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಇನ್ನು ಎಫ್ಎಸ್ಎಲ್ಗೆ ರವಾನಿಸಿರುವ ಆಡಿಯೋ ವಿಡಿಯೋ ಸ್ಯಾಂಪಲ್ಸ್ ಪರೀಕ್ಷೆ ವೇಳೆ ಆಡಿಯೋದಲ್ಲಿರೋದು ಮುನಿರತ್ನ ಆಡಿಯೋನೇ ಅನ್ನೋದು ಸಾಬೀತಾದ್ರೆ ಮುನಿರತ್ನಗೆ ಸಂಕಷ್ಟವಂತೂ ತಪ್ಪಿದ್ದಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಮುನಿರತ್ನ ಹಾಗೂ ದೂರುದಾರ ಹಾಗೂ ಕೆಲ ಪ್ರತ್ಯಕ್ಷದರ್ಶಿಗಳಿಂದಲೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಇದರ ಜೊತೆಗೆ ಕೋರ್ಟ್ ಸೂಚನೆಯಂತೆ ಮುನಿರತ್ನಗೆ ವಿಶ್ರಾಂತಿ ನೀಡಿದ್ದು, ಮಧ್ಯಾಹ್ನದ ಬಳಿಕ ವಿಚಾರಣೆ ಆರಂಭಿಸಿದ್ದ ತನಿಖಾಧಿಕಾರಿಗಳು ಅಸಲಿ ವಿಚಾರಣೆಯನ್ನ ಕೈಗೊಂಡಿದ್ರು. ವಿಚಾರಣೆ ವೇಳೆ ಎಸಿಪಿ ಪ್ರಕಾಶ್ ಮುನಿರತ್ನಗೆ ಕೆಲ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅವುಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ತನಿಖಾಧಿಕಾರಿಯ ಪ್ರಶ್ನೆಗಳು: ಆಡಿಯೋದಲ್ಲಿರೋ ವಾಯ್ಸ್ ನಿಮ್ದೇನಾ? ನಿಮ್ಮದೇ ಆದಲ್ಲಿ ಯಾವ ದಿನ ಮಾತನಾಡಿದ್ರಿ? ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಗುತ್ತಿಗೆದಾರ ಚೆಲುವರಾಜು ಯಾವಾಗ ಬಂದಿದ್ರು? ಅವರಾಗಿಯೇ ಬಂದಿದ್ದ, ನೀವೇ ಫೋನ್ ಮಾಡಿ ಕರ್ಸ್ಕೊಂಡಿದ್ರ? ಆಡಿಯೋದಲ್ಲಿ ಜಾತಿ ನಿಂದನೆ ಪದ ಬಳಕೆ ಮಾಡಿದ ವ್ಯಕ್ತಿ ಯಾರು? ಅವರನ್ನ ಗುರಿಯಾಗಿಸಿಕೊಂಡು ಚೆಲುವರಾಜು ಬಳಿ ನಿಂದಿಸಿದ್ಯಾಕೆ? ಹೀಗೆ 10 ಪ್ರಶ್ನೆಗಳನ್ನ ಕೇಳಿದ್ದು ಆರೋಪಿ ಮುನಿರತ್ನ ಕೆಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದು, ಕೆಲ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಿರಾಕರಿಸಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ಇಂದು ವಿಚಾರಣೆ ವೇಳೆ ನೀಡಿದ ಹೇಳಿಕೆ ದಾಖಲಿಸಿಕೊಂಡಿರೋ ಪೊಲೀಸರು ನಾಳೆ ಮುನಿರತ್ನ ಕಚೇರಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನಗೆ ಈಗ ತಮ್ಮದೇ ಧ್ವನಿ ಸಂಕಷ್ಟ ಎದುರಾಗಿದೆ. ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ನೋಡ್ಬೇಕು. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, ಟಿವಿ5 ಕನ್ನಡ, ಬೆಂಗಳೂರು.